ಮಣ್ಣಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಹೀಗಂತ ನಟ ಕಮಲ್ ಹಾಸನ್ ನಾಲಿಗೆ ಹರಿಬಿಟ್ಟಿದ್ದು ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳದೇ ಇದ್ರೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೋರಾಟಕ್ಕಿಳಿದಿದ್ದಾರೆ. ಆದ್ರೆ ನಾನು ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಮೊಂಡುತನ ತೋರಿದ್ದಾರೆ. ಬನ್ನಿ ಕನ್ನಡಿಗರ ಕಿಚ್ಚು ಹೇಗಿತ್ತು ನೋಡ್ಕೊಂಬರೋಣ. தமிழிலிருந்து பிறந்ததுதான் உங்கள் பாஷை. ನರಕಕ್ಕಿಳಿಸಿ ನಾಲಿಗೆ ಸೀಳಿದ್ರು ಮೂಗಲ್ದಿ ಕನ್ನಡ ಪದವಾಡ್ತೀನಿ. ಇದು GP ರಾಜರತ್ನಂರ ಕವಿತೆ ಸಾಲು. ಈ ನಾನ್ನುಡಿಯಂತೆಯೇ ಅದೆಷ್ಟೋ ಕನ್ನಡಿಗರು ಬದುಕ್ತಿದ್ದಾರೆ. ಆದ್ರೆ ಅದೇನೋ ಗೊತ್ತಿಲ್ಲ. ಪರಭಾಷಿಕರಿಗೆ ಕನ್ನಡಿಗರು ಅಂದ್ರೆ ಅದೇನ್ ಉರಿನೋ ಒಂದೂ ಗೊತ್ತಿಲ್ಲ. ಪದೇ ಪದೇ ಕಾಲ್ ಕೆರ್ಕಂಡ್ ಬಂದು ಮಂಗಳಾರತಿ ಮಾಡಿಸ್ಕೊಳ್ತಾನೇಗಿರ್ತಾರೆ. ಮೊನ್ನೆ ತಾನೇ ಸೋನು ನಿಗಮ್ ಕನ್ನಡಿಗರ ಮುಂದೆ ಮಂಡಿಯೂರಿದ್ರು. ಅದಾದ್ಮೇಲೆ SBI ಮ್ಯಾನೇಜರ್ ಕೂಡ ತಪ್ಪಾಯ್ತು ಅಂತ ಕಾಡಿ ಬೇಡಿದ್ರು. ಈಗ ಬಹುಭಾಷಾ ನಟ ಅಂತ ಕರೆಸಿಕೊಳ್ಳು ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿದ್ದಾರೆ. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. ಕನ್ನಡಿಗರನ್ನ ಕೆಣಕಿದ ಕಮಲ್ ವಿರುದ್ಧ ಗೆದ್ದಿದೆ ಬೆಂಕಿ. ಇತ್ತೀಚೆಗಷ್ಟೇ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾದ ಈವೆಂಟ್ ಇತ್ತು. ಆ ಕಾರ್ಯಕ್ರಮಕ್ಕೆ ನಟ ಶಿವರಾಜ್ ಕುಮಾರ್ ಕೂಡ ಹೋಗಿದ್ರು. ಈ ವೇಳೆ ರಾಜ್ಕುಮಾರ್ ಅನ್ನ ಹೊಗಳೋದರ ಮಧ್ಯದಲ್ಲೇ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಎಂದಿದ್ದಾರೆ. ಅಲ್ಲೇ ಗೆದ್ದ ಶಿವಣ್ಣ ಕೂಡ ಏನೂ ರಿಯಾಕ್ಟ್ ಮಾಡದೆ ನಸುನಕ್ಕು ಸುಮ್ಮನಾಗಿದ್ರು. ಕಮಲ್ ಹಾಸನ್ ಆಡಿದ ಇದೊಂದು ಮಾತು ಕನ್ನಡಿಗರ ಸ್ವಾಭಿಮಾನ ಕೆಣಕುವಂತೆ ಮಾಡಿದೆ. ಇಡೀ ರಾಜ್ಯಾದ್ಯಂತ ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಕಿಚ್ಚೆದ್ದಿದೆ. ಕಮಲ್ ಹಾಸನ್ ಹೇಳಿಕೆಗೆ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕನ್ನಡದ ಇತಿಹಾಸ ಅವರಿಗೆ ಗೊತ್ತಿಲ್ಲ ಬಿಡಿ ಅಂದ್ರು. ಇದಕ್ಕೆ ಧ್ವನಿಗೂಡಿಸಿದ MB ಪಾಟೀಲ್ ಹಾಗೂ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಕನ್ನಡಿಗರಿಗೆ ಕನ್ನಡ ಲ್ಯಾಂಗ್ವೇಜಿಗೆ ನಾವು ಧಕ್ಕೆ ಬರ್ತಕ್ಕಂಥ ಮಾತಾಡಿದ್ರೆ ಅದನ್ನ ಖಂಡಿಸ್ತೀನಿ. ಅವ್ರು ಎಲ್ಲಿ ಶೋಷಣೆ ಮಾಡಿದ್ರಂಥದ್ದು ಅವ್ರಿಗೆ ಹೇಳಿ. ಕನ್ನಡ ಹಿಂದೆ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ. ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ. ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಕಮಲ್ ಹಾಸನ್ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು, ಅಲ್ಲದೆ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಬಾರದು ಅಂತ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ರು. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಕೂಡ ಸಾಥ್ ನೀಡಿದ್ದಾರೆ. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ. ದೂರು ಕೊಟ್ಟು ಅವರ ಸಿನಿಮಾನ ಸಗಿಸಿಗೊಳಿಸಿ ಮಾಡಿ ಅಂತ ಹೇಳಿದ್ರಲ್ಲ, ನಾವು ಇದಕ್ಕೆ ಇಮಿಡಿಯೇಟ್ ಆಗಿ ನಾಳೆ ಎಲ್ಲರನ್ನೂ ಕರೆದು ಎಲ್ಲ ಸಂಸ್ಥೆಗಳವರು ಕರೆದು ನಮ್ಮ ವಿತರಕರು ಕರೆದು ತೀರ್ಮಾನ ತಗೊಳ್ತೀವಿ ಸರ್. ಕಮಲ ಹಾಸನ್ ಅವರು ತಾವು ಹೇಳಿದ ತಪ್ಪು ಹೇಳಿಕೆಯನ್ನು ಹಿಂತೆಗೆದುಕೊಂಡು ಅದಕ್ಕೆ ಬೇಷರದ ಕ್ಷಮಾಪಣೆ ಕೇಳುವುದು ಆರೋಗ್ಯಕರವಾದ ಪರಿಸರವನ್ನು ದೇಶದಲ್ಲಿ ನಿರ್ಮಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಕಮಲ್ ಮಾತಿಗೆ ಕೇವಲ ರಾಜಕಾರಣಿಗಳು ಕನ್ನಡ ಪರ ಹೋರಾಟಗಾರರು ಮಾತ್ರ ವಿರೋಧಿಸಿಲ್ಲ. ಕನ್ನಡ ಚಿತ್ರರಂಗದ ಹಿರಿಯ ಹಾಗೂ ಕಿರಿಯ ನಟರು ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ಬಂದಿದ್ದೀವಿ. ನಮಗೆ ಗೊತ್ತಿದೆ. ಯಾರೋ ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ. ನನಗೆ ಆಶ್ಚರ್ಯ ಏನಂದರೆ ಕಮಲ್ ಥರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ. ಕಮಲ್ ಹಾಸನ್ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚಿಕ್ಕವರು. ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಲಿ. ಯಾಕೆಂದರೆ ನಮ್ಮದೆಲ್ಲ ದ್ರವಿಡಿಯನ್ ಲಿಪಿಯಿಂದ ಡಿರೈವ್ ಆಗಿರೋದು. ಸೊ ಇಲ್ಲಿ ಯಾವ ಭಾಷೆಯಿಂದನೂ ಯಾವ ಭಾಷೆನೂ ಬಂದಿಲ್ಲ. ಕ್ಷಮೆ ಕೇಳಲ್ಲ ಕಮಲ್ ಮತ್ತೆ ಮೊಂಡಾಟ. Love will never apologize. Love
will never apologize. ಕಮಲ್ ಹಾಸನ್ ಮಾಡಿದ್ದೇ ಮಣ್ಣು ತಿನ್ನೋ ಕೆಲಸ, ಅಂಥದ್ರಲ್ಲಿ ಮತ್ತೆ ಮೊಂಡಾಟ ಬೇರೆ. ನಾನು ಹೇಳಿದ್ದೇ ಸರಿ, ನಾನು ತಪ್ಪು ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಎಂದಿದ್ದಾರೆ. Archaeologists and language experts, both those who criticize me for this statement of love I spoke to Mr. Shivanna. His father is like my father. That's what I said. The scholars and language experts, they will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer, this is an explanation. ಒಟ್ನಲ್ಲಿ ಕನ್ನಡ ಹಾಗೂ ಕನ್ನಡಿಗರನ್ನ ಪದೇ ಪದೇ ಕೆಣಕೋ ಕೆಲಸ ಆಗ್ತಾನೇಗಿದೆ. ಕನ್ನಡ ಭಾಷೆ, ನಾಡು, ನುಡಿಯ ಬಗ್ಗೆ ಚಕಾರ ಎತ್ತೋರಿಗೆ ಬಿಸಿ ಮುಟ್ಟಿಸೋ ಕೆಲಸ ಆಗಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.